ಶ್ರೀ ಗುರುಭ್ಯೋ ನಮಃ. ತತ್ವ ವಿವೇಕದಲ್ಲಿ ಈಗ ಅಚೇತನದ ವಿಭಾಗದ ವಿವರಣೆ ನಡೆದಿದೆ. ದ್ವಿಧೈವ ಅಚೇತನಂ ಮತಂ ನಿತ್ಯಾನಿತ್ಯತ್ವ ಭೇದೇನ ಅಂತ. ಅಚೇತನ ಅನ್ನೋದು ಎರಡು ಥರ ಇದೆ ಅಂತ. ಹೀಗೆ ಅದರಲ್ಲಿ ಈಗ ಈ ದೇಶ, ಕಾಲ, ಶ್ರುತಿ, ಭೂತಗಳು ಹೀಗೆಲ್ಲ ಯಾವ್ದ್ಯಾವ್ದು ನಿತ್ಯ ಅಂತ ಅನ್ನೋದನ್ನು ನೋಡಿ ಆಯ್ತು. ಇವುಗಳ ವಿಕಾರ ಏನಿದೆ ಅದೆಲ್ಲವೂ ಅನಿತ್ಯ ಅಂತ ಹೀಗೆ ಅದನ್ನು ನೋಡಿ ಮುಗಿಸಿದ್ದೇವೆ. ತತ್ವ ಸಂಖ್ಯಾನಕ್ಕೂ ತತ್ವ ವಿವೇಕಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ಸ್ವಲ್ಪ ನೋಡಿದ್ದೇವೆ. ಈಗ ಇನ್ನೊಂದು ಪ್ರಶ್ನೆ ಕೈಗೆತ್ತಿಕೊಂಡಿದ್ದಾರೆ. ತತ್ವ ಸಂಖ್ಯಾನದಲ್ಲಿ ಅನಿತ್ಯ ವಸ್ತುಗಳನ್ನ ಸಂಸೃಷ್ಟ ಮತ್ತು ಅಸಂಸೃಷ್ಟ ಅಂತ ಹೀಗೊಂದು ವಿಭಾಗದಲ್ಲಿ ತೋರಿಸಿದ್ದಾರೆ. ಅದನ್ನು ಕೂಡ ಈ ಹಿಂದೆ ನೋಡಿದ್ದೇವೆ. ಅನಿತ್ಯಂ ದ್ವಿವಿಧಂ ಮತಂ ತತ್ವ ಸಂಖ್ಯಾನದಲ್ಲಿ ಹೀಗಿದೆ, ಅಸಂಸೃಷ್ಟ ಮತ್ತು ಸಂಸೃಷ್ಟ ಅಂತ. ನಿತ್ಯವಾದದ್ದು ಯಾವುದು ಅಂದ್ರೆ ಅಚೇತನದಲ್ಲಿ ನಿತ್ಯವಾದದ್ದು ವೇದ ಮೊದಲಾದದ್ದು, ಪುರಾಣ, ಕಾಲ, ಪ್ರಕೃತಿ ಇವೆಲ್ಲವೂ ನಿತ್ಯಾನಿತ್ಯ. ಮತ್ತು ಅನಿತ್ಯ ಅಂತ ಅನ್ನೋದು ಅಸಂಸೃಷ್ಟ ಮತ್ತು ಸಂಸೃಷ್ಟ ಅಂತ ಎರಡು ಥರ ಇದೆ. ಈ ಮಹತ್ತತ್ವ ಮೊದಲಾದದ್ದೆಲ್ಲವೂ ಕೂಡ ಅಸಂಸೃಷ್ಟ. 24 ತತ್ವಗಳೆಲ್ಲವೂ ಅಸಂಸೃಷ್ಟ. ಮತ್ತೆ ಬ್ರಹ್ಮಾಂಡ ಮತ್ತು ಅದರೊಳಗಿನ ಎಲ್ಲ ಸಂಗತಿಗಳು ಕೂಡ ಸಂಸೃಷ್ಟ ಅಂತ ನೋಡಿದ್ದೇವೆ. ಬ್ರಹ್ಮಾಂಡ ಮತ್ತು ಅದರೊಳಗಿನ ಎಲ್ಲ ಸಂಗತಿಗಳಿಗೆ ಈ ಅಸಂಸೃಷ್ಟ ಅಂತ ಅನ್ನೋದು ಉಪಾದಾನ ಕಾರಣ. ಹೀಗೆ ಸಂಸೃಷ್ಟಕ್ಕೆ ಅಸಂಸೃಷ್ಟ ಅಂತ ಅನ್ನೋದು ಉಪಾದಾನ ಕಾರಣ ಅನ್ನೋದು ಹಿಂದೆ ಬಂದಿದೆ. ಆದರೆ ಈಗಿನ ತತ್ವ ವಿವೇಕದಲ್ಲಿ ಆ ಸಂಸೃಷ್ಟ ಮತ್ತು ಅಸಂಸೃಷ್ಟ ಅನ್ನುವ ವಿಭಾಗ ಬಂದಿಲ್ಲ. ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಇದಕ್ಕೆ ಅಲ್ಲಿ ಕೊಟ್ಟಿರುವಂಥ ವಿವರಣದಲ್ಲಿ ಕೊಟ್ಟಿರುವಂಥ ಸಂಗತಿಗಳನ್ನ ಈಗ ನೋಡೋಣ. ಒಂದು ಸ್ಥೂಲವಾದ ಉತ್ತರ ಮೊದಲು ಗಮನಕ್ಕೆ ತಂದುಕೊಳ್ಳೋಣ. ಈ ಏನನ್ನಾದರೂ ವಿಭಾಗಿಸುವ ಒಂದು ಕ್ರಮ ಇದೆಯಲ್ಲ, ಇದನ್ನ ವಿಭಾಗಿಸುವುದು, ಹಾಗೆ ಅದನ್ನ ನಿತ್ಯ, ಅನಿತ್ಯ ಅಂತ ಇತ್ಯಾದಿ ರೂಪವಾಗಿ ಹೇಳೋದೇನಿದೆಯಲ್ಲ, ಅದು ಬೇರೆ ಬೇರೆ ದೃಷ್ಟಿಯಿಂದ ನಿತ್ಯ ಅನ್ನೋ ಶಬ್ದವೇ ಅನೇಕ ಅರ್ಥಗಳನ್ನು ಹೇಳೋದ್ರಿಂದ ಈ ಥರದ ವಿಭಾಗಗಳೆಲ್ಲ ಬೇರೆ ಬೇರೆ ಕಡೆ ಬರ್ತವೆ. ಒಂದು ಸ್ಥೂಲವಾದ ಚಿತ್ರಣ ಹೇಳ್ತೇನೆ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಅಂತ ಬಂದಿದೆ. ಅಲ್ಲಿ ಈ ಜಗತ್ತಿನಲ್ಲಿ ಕ್ಷರ ಪುರುಷರು ಮತ್ತು ಅಕ್ಷರ ಪುರುಷರು ಅಂತ ಇಬ್ಬರಿದ್ದಾರೆ ಅಂತ ಬಂದಿದೆ. ಕ್ಷರ ಸರ್ವಾಣಿ ಭೂತಾನಿ, ಚತುರ್ಮುಖ ಬ್ರಹ್ಮನಿಂದ ಹೇಳಿದು ಪ್ರತಿಯೊಬ್ಬರು ಕೂಡ ಕ್ಷರರೇ. ಆದರೆ ಲಕ್ಷ್ಮೀದೇವಿ ಮಾತ್ರ ಅಕ್ಷರಳು ಅಂತ ಹೀಗೆ ಬಂದಿದೆ. ಕೂಟಸ್ಥ ಅಕ್ಷರ ಉಚ್ಯತೆ. ಯಾಕೆ ಹಾಗೆ ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ತೊಡಗಿ ಉಳಿದವರೆಲ್ಲರಿಗೂ ಕೂಡ ಒಂದು ದೇಹ ಸಿಗ್ತದೆ. ಪಾಂಚಭೌತಿಕವಾದಂಥ ದೇಹ ಅವ್ರಿಗೆ ಬಂದಿದೆ. ಆದ್ರಿಂದ ಅವರನ್ನ ಅಕ್ಷರ ಪುರುಷರು, ಅವರನ್ನ ಕ್ಷರ ಪುರುಷರು ಅಂತ ವರ್ಣನೆ ಮಾಡ್ತಾರೆ. ಕ್ಷರ ಅಂದ್ರೆ ನಾಶ ಆಗುವಂಥದ್ದು ಅಂತ ಅರ್ಥ. ಆದ್ರೆ ಲಕ್ಷ್ಮೀದೇವಿಗೆ ಮಾತ್ರ ಯಾವತ್ತೂ ಪಾಂಚಭೌತಿಕ ದೇಹ ಬಂದಿಲ್ಲ. ಆದ್ರಿಂದ ಅವಳನ್ನ ಅಕ್ಷರ ದೇಹ ಅಂತ ಅಕ್ಷರ ಪುರುಷಳು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಅದ್ರ ತಾತ್ಪರ್ಯ ಏನು ಹಾಗಾದ್ರೆ, ಲಕ್ಷ್ಮೀದೇವಿಗೆ ನಾಶ ಇಲ್ಲ, ಉಳಿದವರಿಗೆ ನಾಶ ಇದೆ. ನಾಶ ಇರುವ ಪುರುಷರು, ನಾಶ ಇಲ್ಲದೇ ಇರುವ ಪುರುಷ, ಇವರಿಬ್ಬರನ್ನು ಮೀರಿ ನಿಂತವನು ಭಗವಂತ ಅಂತ ಬಂದಿದೆ. ಈಗ ನಾನು ಹೇಳ್ತಿರೋ ಸಂಗತಿ ಇದೊಂದು ದೃಷ್ಟಾಂತ. ಈಗ ನಾವು ಮುಂದಿನ ಸಂಸೃಷ್ಟ ಅಸಂಸೃಷ್ಟ ಅಂತ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ. ಲಕ್ಷ್ಮೀದೇವಿಗೆ ನಾಶ ಇಲ್ಲ ಅಂತ ಈ ಅಕ್ಷರ ಪುರುಷ ಅನ್ನೋ ಶಬ್ದ ಹೇಳ್ತದಲ್ಲ, ಆದ್ರೆ ಮತ್ತೊಂದು ಕಡೆ ಚತುರ್ವಿಧ ನಾಶರಹಿತನಾದವನು ಭಗವಂತ ಮಾತ್ರ. ಲಕ್ಷ್ಮೀದೇವಿಗೂ ಒಂದು ನಾಶ ಇದೆ ಅಂತ ಬಂದಿದೆ. ಅನಿತ್ಯತ್ವಂ ದೇಹ ಹಾನಿ ದುಃಖ ಪ್ರಾಪ್ತಿರಪೂರ್ಣತ ನಾಶಶ್ಚತುರ್ವಿಧ ಪ್ರೋಕ್ತ ತದಭಾವೋ ಹರೇ ಸದಾ ಅಂತ. ನಾಶ ಅಂತ ಅನ್ನೋದು 4 ಥರ. ಅನಿತ್ಯತ್ವಂ, ಘಟ ಪಟ ಮೊದಲಾದವುಗಳೆಲ್ಲ ಅನಿತ್ಯ ಆಗಿವೆ. ಅವತರ ಆಕಾರ ಇವೆಲ್ಲವೂ ಅನಿತ್ಯ. ಆದ್ರಿಂದ ಅವು ಪೂರ್ಣ ಅನಿತ್ಯವೇ. ಅದನ್ನಂತೂ ನಾವು ನಾಶ ಅಂತ ಹೇಳ್ತೀವಿ. ಇದು ಘಟಪಟಾದಿಗಳಿಗೆ ನಾಶ. ದೇಹ ಹಾನಿ ಅಂತ ಅನ್ನೋದು ಇನ್ನೊಂದು ಥರದ ನಾಶ. ಇದು ಹೇಗೆ ಅಂದ್ರೆ ಜೀವನಿಗೆ ಸಂಬಂಧಪಟ್ಟಂತೆ.
ಜೀವ ಚೇತನ ಘಟಪಟಾದಿಗಳು ನಷ್ಟ ಆಗುವಂತೆ ನಷ್ಟ ಆಗೋದಿಲ್ಲ, ಅವನ ಸ್ವರೂಪಕ್ಕೆ ನಾಶ ಇಲ್ವಲ್ಲ. ಆದರೆ ಪಾಂಚಭೌತಿಕವಾದ ಶರೀರವನ್ನು ತಳೆದು ಬರ್ತಾನಲ್ಲ, ಆದ್ರಿಂದ ಅವನನ್ನ ದೇಹ ಹಾನಿ ಉಳ್ಳವನಾದ್ರಿಂದ ಅವನನ್ನ ನಾಶ ಉಳ್ಳವನು ಅಂತ ಹೇಳ್ತಾರೆ. ಘಟಪಟಾದಿಗಳನ್ನ ವಸ್ತುವೇ ನಷ್ಟ ಆಗೋದ್ರಿಂದ ಹಾಗೆ ನಾಶ ಉಳ್ಳದ್ದು ಅಂತ ಹೇಳ್ತಾರೆ. ಅನಿತ್ಯತ್ವಂ ದೇಹ ಹಾನಿ. ಇನ್ನೊಂದು ದುಃಖ ಪ್ರಾಪ್ತಿ. ದುಃಖ ಪ್ರಾಪ್ತಿ ಅಂತ ಅನ್ನೋದು ಕೂಡ ಒಂದು ರೀತಿಯಾದ ಅಪೂರ್ಣತ. ಅದನ್ನು ಕೆಲವು ಕಡೆ ನಾನು ತುಂಬಾ ದುಃಖ ಆದಾಗ ಅಯ್ಯೋ ನಾನು ಸತ್ಯ ಅಂತ ಜನ ಹೇಳ್ತಿರ್ತಾರೆ. ದುಃಖ ಪ್ರಾಪ್ತಿಯು ಒಂದು ರೀತಿಯ ಅಪೂರ್ಣತ. ದುಃಖ ಪ್ರಾಪ್ತಿಯು ಒಂದು ರೀತಿಯಾದ ನಾಶ. ಇನ್ನೊಂದು ಅಪೂರ್ಣತ ಅಂತ ಅನ್ನೋದು ಮತ್ತೊಂದು ಥರದ ನಾಶ. ಅಪೂರ್ಣತ ಅನ್ನುವ ನಾಶವನ್ನ ನಾವು ಪರಿಗಣನೆ ಮಾಡಿದರೆ ಆವಾಗ ಲಕ್ಷ್ಮೀದೇವಿಯು ಕೂಡ ಅಪೂರ್ಣತ ಅನ್ನುವ ನಾಶ ಉಳ್ಳವಳೆ. ಆದ್ದರಿಂದ ಲಕ್ಷ್ಮೀದೇವಿಯನ್ನು ಕೂಡ ನಾಶ ಉಳ್ಳವಳು ಅಂತಾನೆ ಹೇಳ್ದಂಗಾಯ್ತು. ಯಾವ ವಿಧವಾದ ನಾಶವೂ ಇಲ್ಲದೆ ಇರುವವನು ಭಗವಂತ ಮಾತ್ರ. ಹಾಗೆ ಯಾವ ವಿಧವಾದ ಉತ್ಪತ್ತಿಯೂ ಇಲ್ಲದೆ ಇದ್ದವನು ಭಗವಂತ ಮಾತ್ರ. ಲಕ್ಷ್ಮೀದೇವಿಗೂ ಒಂದು ರೀತಿಯಾದ ಉತ್ಪತ್ತಿ ಇದೆ, ಚತುರ್ಮುಖಾದಿಗಳಿಗಂತೂ ಒಂದು ಉತ್ಪತ್ತಿ ಇದ್ದೇ ಇದೆ. ಅದೇನು ಉತ್ಪತ್ತಿ ಅಂತಂದ್ರೆ, ಈ ಲಕ್ಷ್ಮೀದೇವಿಗೆ ಸೃಷ್ಟಿ ಕಾಲದಲ್ಲಿ ನಾನು ಸೃಷ್ಟಿ ಮಾಡಬೇಕು ಅನ್ನೋ ಬಯಕೆ ಹುಟ್ಟುತ್ತದೆ. ಅದು ಭಗವಂತನಿಂದಾಗಿ ಹುಟ್ಟುತ್ತದೆ. ಪರಾಧೀನ ವಿಶೇಷಾವಾಪ್ತಿ ಅಂತಾರೆ ಅದನ್ನು. ಪರ ಅಂದ್ರೆ ಭಗವಂತ, ಅವನ ಅಧೀನವಾಗಿ ಅವನ ಅನುಗ್ರಹದಿಂದ, ಅವನ ನಿಯಂತ್ರಣದಿಂದ ಒಂದು ವಿಶೇಷ ಇವಳಲ್ಲಿ ಹುಟ್ಟುತ್ತದೆ. ಅದೇನಂದ್ರೆ ಸೃಷ್ಟಿ ಮಾಡಬೇಕೆಂಬ ಬಯಕೆ ಮತ್ತೆ ಪ್ರಕೃತಿ ಮೊದಲಾದವುಗಳ ಮೇಲಿನ ಅಭಿಮಾನ. ಇದೊಂದು ಇದೆಯಲ್ಲ, ಇದು ಅವಳಿಗೂ ಒಂದು ರೀತಿಯಾದ ಉತ್ಪತ್ತಿ. ಆದರೆ ಭಗವಂತನಿಗೆ ಮಾತ್ರ ಇಂಥ ಯಾವುದೇ ಒಂದು ಉತ್ಪತ್ತಿ, ಪರಾಧೀನ ವಿಶೇಷಾವಾಪ್ತಿಯೂ ಕೂಡ ಅವನಿಗಿಲ್ಲ, ಯಾವುದರ ಮೇಲಿನ ಅಭಿಮಾನವೂ ಇಲ್ಲ. ಆದ್ರಿಂದ ಯಾವ ಥರದ ಉತ್ಪತ್ತಿಯೂ ಇಲ್ಲದೆ ಇದ್ದವನು. ದೇಹದ ಮೂಲಕ ಉತ್ಪತ್ತಿ ಚತುರ್ಮುಖ ಬ್ರಹ್ಮನಿಂದ ತೊಡಗಿ ಎಲ್ರಿಗೂ ಇದೆ. ಪರಾಧೀನ ವಿಶೇಷಾವಾಪ್ತಿ ಅನ್ನುವ ಉತ್ಪತ್ತಿ ಲಕ್ಷ್ಮೀದೇವಿಗೂ ಇದೆ. ಆದರೆ ಇದು ಯಾವುದೂ ಇಲ್ಲದೆ ಇದ್ದವನು ಭಗವಂತ ಮಾತ್ರ. ಆದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಉತ್ಪತ್ತಿ ಮತ್ತು ನಾಶರಹಿತ ಅಂತಂದ್ರೆ ಭಗವಂತ. ಲಕ್ಷ್ಮೀದೇವಿ ಆ ಕಡೆ ಭಗವಂತನಂತೆ ಅಲ್ಲ, ಈ ಕಡೆ ಬ್ರಹ್ಮಾದಿ ದೇವತೆಗಳಂತನೂ ಅಲ್ಲ, ಅವಳು ನಡುವಿದ್ದಾಳೆ. ಆದ್ರಿಂದ ಅವಳನ್ನ ಕೆಲವು ಸರಿ ನಾಶ ಉಳ್ಳವಳು ಅಂತನೂ, ಕೆಲವು ಸರಿ ನಾಶ ಇದ್ದವಳು ಅಂತನೂ ಹೇಳ್ತಾರೆ. ಅಕ್ಷರ ಪುರುಷ ಎಂಬ ಶಬ್ದವನ್ನು ಅವಳಿಗೆ ಹೇಳಿದ್ರು ನಾಶ ಇಲ್ಲ ಅನ್ನೋ ದೃಷ್ಟಿಯಿಂದ. ಆದ್ರೆ ಅವಳಿಗೆ ಚತುರ್ವಿಧ ನಾಶದಲ್ಲಿ ಅಪೂರ್ಣತ ಅನ್ನುವ ಒಂದು ನಾಶ ಇದ್ದೇ ಇದೆ. ಸೃಷ್ಟಿಯನ್ನು ಮಾಡಬೇಕೆಂಬ ಬಯಕೆ ಅನ್ನೋದೊಂದು ಅವಳಿಗೂ ಒಂದು ಉತ್ಪತ್ತಿ. ಹೀಗೆ ಉತ್ಪತ್ತಿ ಅವಳಿಗೂ ಇದ್ದೇ ಇದೆ, ನಾಶ ಅವಳಿಗೂ ಇದ್ದೇ ಇದೆ. ಆದ್ರಿಂದ ನಾಶ ಇಲ್ಲ, ಹುಟ್ಟು ಇದೆ, ನಾಶ ಆಗ್ತದೆ, ಹುಟ್ಟು ಇದೆ ಅನ್ನುವ ಮಾತುಗಳಿವೆಯಲ್ಲ, ಅವು ತುಂಬಾ ಸಾಪೇಕ್ಷ. ಯಾವ ಥರದ ನಾಶವೂ ಇಲ್ಲ, ಯಾವ ಥರದ ಉತ್ಪತ್ತಿಯೂ ಇಲ್ಲದೆ ಇದ್ದವನು ಭಗವಂತ ಮಾತ್ರ. ಹೀಗೆ ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ ಲಕ್ಷ್ಮೀದೇವಿಗೆ ಈ ಥರ ನಾವು ಹೇಳ್ತೀವಲ್ಲ, ಅದನ್ನೊಂದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ಅದೇ ಥರ ಈ ಮುಂದೆ ನಾವು ನೋಡುವಂತಹ ಈ ಸಂಸೃಷ್ಟ ವಸ್ತು ಮತ್ತು ಅಸಂಸೃಷ್ಟ ವಸ್ತು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಕೂಡ ಈ ಉತ್ತರ ಗೊತ್ತಿದ್ರೆ, ನಿತ್ಯ ಅನಿತ್ಯ ಅನ್ನೋ ವಿಭಾಗ, ಇದು ಸಂಸೃಷ್ಟ ಅಸಂಸೃಷ್ಟ ಅನ್ನೋ ವಿಭಾಗ ಯಾವುದೋ ಒಂದು ದೃಷ್ಟಿಯಿಂದ, ಪೂರ್ಣವಾದ ದೃಷ್ಟಿಯಿಂದ ಅದಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರೆ, ಅವೆಲ್ಲವನ್ನು ಸಂಗಮಿಸಿ ನೋಡ್ಲಿಕ್ಕೆ ನಮ್ಗೆ ಗೊತ್ತಿದ್ರೆ, ಹೀಗೆ ನಾಶ ಇಲ್ಲ ಅನ್ನುವುದು, ನಾಶ ಇದೆ ಅನ್ನುವುದು ಯಾವುದೋ ಒಂದು ದೃಷ್ಟಿಯಿಂದ ಅನ್ನೋದನ್ನ ತಿಳ್ಕೊಂಡಿದ್ರೆ, ಸಂಸೃಷ್ಟ ಅಂತ ಯಾಕೆ ಹೇಳಿದ್ರು, ಅಸಂಸೃಷ್ಟ ಅಂತ ಯಾಕೆ ಹೇಳಿದ್ರು ಅನಿತ್ಯ ವಸ್ತುಗಳನ್ನ, ಇಲ್ಲಿ ಸಂಸೃಷ್ಟ ಅಸಂಸೃಷ್ಟ ಅನ್ನೋ ವಿಭಾಗ ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಒಂದು ಅಂದಾಜು ಸಿಗೋದು ಸಾಧ್ಯ. ಅವೆಲ್ಲವೂ ಒಂದೊಂದು ಸೀಮಿತವಾದ ಅರ್ಥದಲ್ಲಿ ಇರ್ತವೆ. ಅದರಿಂದ ವಸ್ತುವಿನ ವಸ್ತುಸ್ಥಿತಿಗೆ ಏನೂ ಧಕ್ಕೆ ಆಗೋದಿಲ್ಲ, ಅದ್ರ ಸ್ವಭಾವಕ್ಕೆ ಏನೂ ಧಕ್ಕೆ ಆಗೋದಿಲ್ಲ. ಫ್ಯಾಕ್ಟ್ ಏನಿರ್ತದೋ ಅದೇ ಇರ್ತದೆ. ಇವೆಲ್ಲ ಕೇವಲ ಶಬ್ದ ಪ್ರಯೋಗಗಳು ಮಾತ್ರ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.